ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ನಿನ್ನೆ KCET ರಿಸಲ್ಟ್ ಬಂದಿದೆ. ಆ್ಯಸ್ ಐ ಸೆಡ್ ಅರ್ಲಿಯರ್, ನಾನು ಮೊದಲಿಂದ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಈ ವರ್ಷ ವರ್ಸ್ಟ್ ಕೇಸಿಗೆ ರೆಡಿ ಆಗಿರಿ ಅಂತ. ಸೊ ರಿಸಲ್ಟ್ಗಳು ತುಂಬ ವರ್ಸ್ಟ್ ಬಂದಿದೆ, ಅಂದರೆ ಯಾರಿಗೂ ಕೂಡ ಎಕ್ಸ್ಪೆಕ್ಟೆಡ್ ಆಗಿ ಬರಲಿಲ್ಲ. ಸೊ ಆಬ್ವಿಯಸ್ ರೀಸನ್ಸ್ಗಳು ನಾನು ನಿಮ್ಗೆ ಹೇಳಿದ್ದೇನೆ. ನಾಟ್ ಓನ್ಲಿ ಬಿಕಾಸ್ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಓನ್ಲಿ 1000 ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ ಅಂತಲ್ಲ, ಕ್ವಶನ್ ಪೇಪರ್ ಈಸಿನೆಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಒಂದು ಬ್ರ್ಯಾಕೆಟಲ್ಲಿ ಇಷ್ಟು ವರ್ಷ ಏನಾಗ್ತಾ ಇದ್ದಿತ್ತು ಅಂತ ಕೇಳಿದರೆ, ಒಂದು 60 to 75 ರೇಂಜಲ್ಲಿ ಸ್ಟೂಡೆಂಟ್ಸ್ಗಳು ತುಂಬ ಇರ್ತಾಯಿದ್ರು. ಆ ರೇಂಜಲ್ಲಿ ಇರೋ ಸ್ಟೂಡೆಂಟ್ಸ್ಗಳಿಗೆ ಏನು ಹೇಳ್ತಾಯಿದ್ರು, ಒಂದು ಡೇಂಜರ್ ಝೋನ್ ಅಂತ ಹೇಳ್ತಾ ಇದ್ದಿದ್ರು. ಬಟ್ ಈ ವರ್ಷ ಏನಾಗಿತ್ತು, ಕ್ವಶನ್ ಪೇಪರ್ ಈಸಿ ಇರಲಿಕ್ಕೆ ಹೋಗಿ ಈ 60 ಬಿಲೋ ಅದಂತೂ ಡೇಂಜರ್ ಝೋನೇ. 60 to 90 ರೇಂಜ್ವರೆಗೂ ಬಂದರೂ ಕೂಡ, ಅಪ್ ಟು 100 ಬಂದರೂ ಕೂಡ ಆ ರೇಂಜಲ್ಲಿ ತುಂಬ ಸ್ಟೂಡೆಂಟ್ಸ್ಗಳು ಇರಲಿಕ್ಕೆ ಹೋಗಿ ವೇರಿಯೇಷನ್ಸ್ ತುಂಬ ಹ್ಯೂಜ್ ಆಗಿದೆ. ನಾನು ಅದನ್ನು ಆಲ್ರೆಡಿ ಹೇಳಿದ್ದೇನೆ. ಓನ್ಲಿ ಬಿಕಾಸ್ ಆಫ್ 2 ಮಾರ್ಕ್ಸ್ ಅರೌಂಡ್ 2 to 4,000 ವೇರಿಯೇಷನ್ಸ್ ಎಲ್ಲ ಆಗಿದೆ. ಓಕೆ, ಲಾಸ್ಟ್ ಇಯರ್ ಏನು 10,000 ಬಿಲೋ ಬಂದಿತ್ತು ಒಂದು ಪರ್ಸೆಂಟೇಜಿಗೆ, ಅದೇ ಪರ್ಸೆಂಟೇಜಿಗೆ ಈ ವರ್ಷ 15,000ವರೆಗೂ ಬಂದಿದೆ. ಆಯಿತಾ, 15,000 ಎಕ್ಸ್ಪೆಕ್ಟೆಡ್ ಅವರಿಗೆ 21,000 ಬಂದಿದೆ, 70,000 ಎಕ್ಸ್ಪೆಕ್ಟೆಡ್ ಅವರಿಗೆ 1,00,000 ಮೇಲೆ ಹೋಗಿದೆ. ಸೊ ಅದು ನಾನು ಆಲ್ರೆಡಿ ಹೇಳಿದ್ದೇನೆ, ಈ ವರ್ಷ 100% ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ. ಈಗ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ, ಹಾಗಾದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ? ಸ್ಟೂಡೆಂಟ್ಸ್, ಯೂಶ್ವಲಾಗಿ ಏನಾಗುತ್ತೆ ಅಂತ ಕೇಳಿದರೆ, ರ್ಯಾಂಕ್ ಇನ್ಕ್ರೀಸ್ ಆದಾಗೂ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಆಯಿತಾ, ಆ್ಯಂಡ್ ಕರೆಕ್ಟ್ ಕೇಳ್ಕೊಳ್ಳಿ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಅದು ಹೇಗೆ ಹೇಳ್ತೀರಾ ಸರ್ ನೀವು? ಡೈರೆಕ್ಟಾಗಿ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀರಾ? ಇದು ಡಿಪೆಂಡ್ ಆಗಿರೋದು ಯಾವುದ್ರ ಮೇಲೆ ಕೇಳಿದರೆ, ನಿಮ್ಮ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ. ಇನ್ನು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಲಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಸೀಟ್ಸ್ಗಳು ಇನ್ಕ್ರೀಸ್ ಆದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಎರಡನೇದು ಏನಂತ ಕೇಳಿದರೆ, ಇಲ್ಲಿ ನೀಟ್ ಸ್ಟೂಡೆಂಟ್ಸ್ ಇದ್ದಾರೆ, ಆ್ಯಂಡ್ NITಗೆ ಹೋಗೋರಿದ್ದಾರೆ, ಅಂದರೆ JEE ಮೀನ್ಸ್ ಬರೆದು NITಗೆ ಹೋಗೋರಿದ್ದಾರೆ, ಆ್ಯಂಡ್ ಇಲ್ಲೂ ಕೂಡ KCETಯಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡೋರಿದ್ದಾರೆ, ಆ್ಯಂಡ್ JEE ಅಡ್ವಾನ್ಸ್ ಕ್ಲಿಯರ್ ಆದರೆ IITಸಿಗೆ ಹೋಗೋರಿದ್ದಾರೆ. ಸೊ ಇದೆಲ್ಲದೂ ಇದ್ದಾರೆ. ಆಯಿತಾ, ಹಾಗಂತ ಇಲ್ಲಿ ಇಂಜಿನಿಯರಿಂಗ್ ರ್ಯಾಂಕ್ ಬಂದವರು ಎಲ್ಲರೂ ಕೂಡ ಥ್ರೂ KCETನೇ ಪಾರ್ಟಿಸಿಪೇಟ್ ಮಾಡ್ತಾರಂತಿಲ್ಲ. ಕಾಮಿಡ್ಗೆ ಹೋಗೋರಿದ್ದಾರೆ, ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಜನರಲ್ ಮೆರಿಟ್ ಆಗಿದ್ದಾರೆ ಅಥವಾ ಬೇರೆ ಕ್ಯಾಟಗರಿ ಆಗಿದ್ದರೆ ಅವರಿಗೆ ಎಕ್ಸ್ಪೆಕ್ಟೆಡ್ ಕಾಲೇಜ್ ಸಿಗದೇ ಇದ್ದಾಗ ಕಾಲೇಜನ್ನು ಬಿಟ್ಟು ಬೇರೆ ಕಾಲೇಜಿಗೆ ಟ್ರೈ ಮಾಡೋರಿದ್ದಾರೆ ಅಥವಾ ಮ್ಯಾನೇಜ್ಮೆಂಟಿಗೆ ಟ್ರೈ ಮಾಡೋರಿದ್ದಾರೆ. ದೆರ್ ಆರ್ ಮೆನಿ ಫ್ಯಾಕ್ಟರ್ಸ್. ಸೊ ಇದೆಲ್ಲ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದಕ್ಕೆ ನಾನು ನಿಮ್ಗೆ ಹೇಳೋದು, ಸೊ ಸದ್ಯಕ್ಕೆ ಹೋಪ್ಸನ್ನು ಕಳ್ಕೊಳ್ಬೇಡಿ. ನೋಡೋಣ, ರ್ಯಾಂಕ್ ಯಾರಿಗೂ ಕೂಡ ಎಕ್ಸ್ಪೆಕ್ಟೆಡ್ ಇಲ್ಲ. ನಾಟ್ ಓನ್ಲಿ ಫಾರ್ ಯು, ಅಂದರೆ ಇಂಡಿವಿಜುವಲ್ ಆಗಿ ನಿಮ್ಗಂತಲ್ಲ, ಯಾರಿಗೂ ಕೂಡ ಎಕ್ಸ್ಪೆಕ್ಟೆಡ್ ಇಲ್ಲ. ಆಯಿತಾ, ಈಗ ಅದಕ್ಕಿಂತ ಮುಂಚೆ ಸ್ಟೂಡೆಂಟ್ಸು ಇವಾಗ ಯಾರ್ಯಾರಿಗೆ ಹೈ ರ್ಯಾಂಕ್ ಬಂದಿದೆ, ನೀವು ಯಾವುದೇ ಕಾಲೇಜಿಗೆ ಹೋಗಿ ಕೇಳಿದ್ರು ಕೂಡ ಸರ್ 10,000 ಬಿಲೋ ರ್ಯಾಂಕ್ ಬಂದರೆ ಮಾತ್ರ ನಮ್ಮ ಕಾಲೇಜಲ್ಲಿ ಸಿಗುತ್ತೆ, ಇಲ್ಲದಿದ್ದರೆ ಸೀಟ್ ಸಿಗೋದಿಲ್ಲ. 60,000 70,000 ರ್ಯಾಂಕ್ ಬಂದವರಿಗೆ ಸೀಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಕಾಲೇಜವರು. ಅದು ಅವರು ನಿಮ್ಮನ್ನು ಮ್ಯಾನೇಜ್ಮೆಂಟ್ ಕೋಟಕ್ಕೆ ಕನ್ವರ್ಟ್ ಮಾಡೋಣ ಅನ್ನೋ ಒಂದೇ ಒಂದು ರೀಸನ್ಗೆ ನಿಮಗೆ ಹೇಳ್ತಾರೆ ಬಿಟ್ಟರೆ, ಹಾಗಾದರೆ ಯಾರು ಲಾಸ್ಟ್ ಇಯರ್ 10,000 ಬಿಲೋ, ಅದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ ಹೇಳ್ತಾರೆ 10,000 ಅಬವ್ ಅಂದರೆ ಸಿಗೋದಿಲ್ಲ ಅಂತಾರೆ. ಹಾಗಾದರೆ ಲಾಸ್ಟ್ ಇಯರ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳು ಯಾರು ಇಂಜಿನಿಯರಿಂಗ್ ಸೇರಿಲ್ವಾ? ಸೊ ಇದನ್ನು ಬಿಟ್ಟಾಕಿ ಸ್ಟೂಡೆಂಟ್ಸು, ಸದ್ಯಕ್ಕೆ ಯಾವುದು ಮ್ಯಾನೇಜ್ಮೆಂಟ್ ಕೋಟದ ಬಗ್ಗೆ ಹೆಚ್ಚು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಕಾಲೇಜ್ ಅವ್ರದ್ದು ಇದಷ್ಟೇ, ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಮಾಡಬೇಕಷ್ಟೇ. ಆಯಿತಾ, ಸೊ ಅದಕ್ಕಿಂತ ಮುಂಚೆ ಯಾರಿಗಾದರೂ ನಮ್ಮ ಆಂಟಿಕ್ಲೋ ಕೋಚಿಂಗ್ ಅಕಾಡೆಮಿ 1-to-1 ಪರ್ಸನಲ್ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಇನ್ನೊಂದು ಸ್ವಲ್ಪ ದಿನ ಮಾತ್ರ ನಾನು ಇದನ್ನು ಓಪನ್ ಇಡ್ತೇನೆ, ಒಂದು 1 ವೀಕ್ ಓಪನ್ ಇಡ್ತೇನೆ KCETಗೆ, ಅದಾದ ನಂತರ ಕ್ಲೋಸ್ ಮಾಡ್ತೇನೆ. ಇನ್ನೊಂದು 1 or 2 ಡೇಸಲ್ಲಿ ನಮ್ಮದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಎನ್ರೋಲ್ ಆಗಿದ್ದಾರೆ ಅವರಿಗೆ ಪರ್ಸನಲ್ ಗೈಡೆನ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ಕಾಲೇಜಿನ ಯಾವ ಆರ್ಡ್ರಲ್ಲಿ ಇಡಬೇಕು, ಯಾವ ಬ್ರಾಂಚನ್ನು ಯಾವ ಆರ್ಡ್ರಲ್ಲಿ ಇರಬೇಕು ಅನ್ನೋದನ್ನು ಆಲ್ರೆಡಿ ಎನ್ರೋಲ್ ಆದವರಿಗೆ ಇನ್ನು 2 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಆಯಿತಾ, ಯಾರು ಕೂಡ ವರಿ ಮಾಡ್ಕೊಳ್ಳಾಗತ್ತೆ ಇಲ್ಲ ಸರ್ ಹೈ ರ್ಯಾಂಕ್ ಬಂದಿದೆ ಕಾಲೇಜ್ ಸಿಗೋದಿಲ್ವಾ, ಎಲ್ಲ ಕಾಲೇಜವರು ಕಾಲ್ ಮಾಡ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ ಸೀಟಿಗೆ, ಖಾಲಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ನೋ, ಆಯಿತಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಯಾರಿಗಾದ್ರೂ ನಮ್ಮ 1-to-1 ಪರ್ಸನಲ್ ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 1,499 ರೂಪೀಸ್ ಇರುತ್ತೆ ಫಾರ್ ಓನ್ಲಿ KCET, 1,499 ಫಾರ್ ಓನ್ಲಿ ಕಾಮಿಡ್ಗೆ 1,499 ಫಾರ್ ಬೋತ್ ಕಾಮಿಡ್ಗೆ ಆ್ಯಂಡ್ KCET 2,499. ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ, ಜಾಸ್ತಿ ಟೈಮನ್ನು ತಗೊಳ್ಬೇಡಿ. ಮತ್ತು ನಾನು ಒನ್ಸ್ ಆಫ್ಟರ್ ನಾನು ಇದನ್ನು ಕ್ಲೋಸ್ ಮಾಡಿದ ನಂತರ ಹೊಸ ನಂಬರಿಂದ ಕಾಲ್ ಬಂದರೆ ನಾನು ರಿಸೀವ್ ಮಾಡೋದಿಲ್ಲ. ಇವಾಗಲೇ ನಾನು ಹೇಳ್ತಾ ಇದ್ದೇನೆ, ಗೈಡೆನ್ಸ್ ಬೇಕು ಸ್ಟೂಡೆಂಟ್ಸ್, ದಯವಿಟ್ಟು ತಗೊಳ್ಳಿ. ಆಯಿತಾ, ಮತ್ತು ವರಿ ಮಾಡ್ಕೊಳ್ಬೇಡಿ ರ್ಯಾಂಕ್ ತುಂಬ ಇದಾಗಿದೆ ಅಂತ. ಸರ್ ಇವಾಗ ತುಂಬ ಜಾಸ್ತಿ ಹೋಗಿದೆಯಲ್ಲ, ಸಿಗೋದಿಲ್ವಾ ಕಾಲೇಜು? ಸಿಗುತ್ತೆ ಸ್ಟೂಡೆಂಟ್ಸ್, ಅದು ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ. ನಾನು ಹೇಳ್ದೆ ಅಲ್ಲ, ತುಂಬ ಫ್ಯಾಕ್ಟರ್ಸ್ಗಳಿರುತ್ತೆ. ಆಯಿತಾ, ಸೊ ಇಲ್ಲಿ 2 ಮಾರ್ಕ್ಸಿಂದ ಲಾಸ್ಟ್ ಇಯರ್ ಕಟ್ ಆಫನ್ನು ಕನ್ಸಿಡರ್ ಮಾಡಿದರೆ 2,000+ ವೇರಿಯೇಷನ್ ಆಗಿದೆ. ಆಯಿತಾ, ಸೊ ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಕಾಲ್ಸ್ಗಳು ಬರ್ತಾ ಇದೆ. ಸರ್ ನಾನು ಹೋಗಬೇಕಾ? ನೀವು ತುಂಬ ಹೈ ಹೋಗಿದರೆ ಮ್ಯಾನೇಜ್ಮೆಂಟಿಗೆ ಹೋಗ್ಬೋದು, ಇಟ್ಸ್ ಲೆಫ್ಟ್ ಟು ಯು. ಅಥವಾ ನಾನು ಒಳ್ಳೆ ಕಾಲೇಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ, ನನ್ನ ರ್ಯಾಂಕ್ ತುಂಬ ಹೈ ಹೋಗಿದೆ, ಆವಾಗ ಹೋಗ್ಬೋದು, ನೋ ಪ್ರಾಬ್ಲಮ್. ಆಯಿತಾ, ಈಗ ಎಲ್ಲರದ್ದು ಕ್ವಶನ್, ವಾಟ್ ನೆಕ್ಸ್ಟ್? ಸರ್ ನೆಕ್ಸ್ಟ್ ಏನು? ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ವಾಟ್ ನೆಕ್ಸ್ಟ್ ಅನ್ನೋ ಬಿಗ್ ಕ್ವಶನ್ ಇದೆ. ನೋಡಿ ಸ್ಟೂಡೆಂಟ್ಸು, ಆ್ಯಸ್ ಲಾಂಗ್ ಆ್ಯಸ್ ನೀಟ್ ರಿಸಲ್ಟ್ಗಳು ಬರದೆ ನಿಮಗೆ
ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ನೀಟ್ ರಿಸಲ್ಟ್ ಬೇಕೇ ಬೇಕು. ಯಾಕೆ ಕೇಳಿದರೆ ಇಲ್ಲಿ ಆಗೋದು KEA ಕಡೆಯಿಂದನೇ, ನಮ್ಮ ಸ್ಟೇಟ್ ಮೆಡಿಕಲ್ ಕೋಟಾವನ್ನು KEA ಕಡೆಯಿಂದನೇ ಫಿಲ್ ಮಾಡೋದು. ಸೊ ಸ್ಟೇಟ್ ಮೆಡಿಕಲ್ ಕೋಟಾ ಫಿಲ್ ಆಗಬೇಕಂದ್ರೆ ನೀಟ್ ರಿಸಲ್ಟ್ ಬರಲೇಬೇಕು. ಸೊ ಅಂದರೆ ನಿಮಗೆ ನೀಟ್ ರಿಸಲ್ಟ್ ಬರೋವರೆಗೂ ಕೂಡ KEA ಕಡೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಸೊ KEA ಕಡೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದಿಲ್ಲ. ಅಫಿಷಿಯಲ್ ಆಗಿ ಕೆಲವೊಂದಿಷ್ಟು ಹೈಕೋರ್ಟಲ್ಲಿ ಪೆಟಿಷನ್ ಕೊಟ್ಟಿದ್ದಾರೆ, ಒಂದು 13 ಮೆಂಬರ್ಸ್ ಅಂದ್ಕೊಳ್ತೇನೆ. ಸೊ ಪೆಟಿಷನ್ ಕೊಟ್ಟಿದ್ದಾರೆ. ಸೊ ಇನ್ನೂ ನಿಮಗೆ ಏನು ಹೇಳ್ತಾರೆ, June 14ಗೆ ನೀಟ್ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಸೊ June 14ವರೆಗೂ ಕೂಡ ನಿಮಗೆ ಯಾವುದೇ ರೀತಿಯಾದಂಥ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಿಲ್ಲ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ಮತ್ತು ನೀಟ್ ರಿಸಲ್ಟ್ ಬಂದ ಇಮಿಡಿಯೇಟ್ ನೆಕ್ಸ್ಟ್ ಡೇನೇ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿ ಅಂತ ಹೇಳೋದಿಲ್ಲ. ಅರ್ಥ ಆಯ್ತಾ? ಇದ್ರದ್ದು 1 ವೀಕ್ ನಂತರನೇ ಸ್ಟಾರ್ಟ್ ಆದರೂ 1 ವೀಕ್ ನಂತರನೇ ಸ್ಟಾರ್ಟ್ ಆಗೋದು. ಸೊ ನನ್ನ ಅನಿಸಿಕೆ ಪ್ರಕಾರ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು June 20ನ ನಂತರ, ಅಥವಾ ಅಂದರೆ ಜೂನ್ ಎಂಡ್ ಆಫ್ಟರ್ June 20th ಆರ್ ಎಲ್ಸ್ ಜುಲೈ ಫಸ್ಟ್ ವೀಕಲ್ಲೇ ನಿಮ್ಮದು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಕರೆಕ್ಟ್ ನೆನಪಿಟ್ಕೊಳ್ಳಿ. ಸುಮ್ಮನೆ ಗಡಿಬಿಡಿ ಮಾಡ್ಕೊಳ್ಬೇಡಿ, ತಲೆ ಕೆಡ್ಸ್ಕೊಳ್ಳಿಕ್ಕೆ ಹೋಗಬೇಡಿ. June 20th ನಂತರ ಅಥವಾ ಜುಲೈ ಫಸ್ಟ್ ವೀಕಲ್ಲಿ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಬೇಕು. ಆಪ್ಷನ್ ಎಂಟ್ರಿಗೂ ಕೂಡ ನಿಮಗೆ ಅರೌಂಡ್ 7 ಡೇಸ್ ಟೈಮ್ ಕೊಡ್ತಾರೆ. ಮಿನಿಮಮ್ 7 ಡೇಸ್ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿಗೆ. ಯು ಹ್ಯಾವ್ ಲಾಟ್ಸ್ ಆಫ್ ಟೈಮ್. ನೀವು ಟೆನ್ಷನ್ ತೊಗೊಳ್ಳಿಕ್ಕೆ ಏನಿಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿಯವರೆಗೆ ನಿಮ್ಮ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗೋದಿಲ್ಲ. ಮತ್ತು ನಾಟ್ ಓನ್ಲಿ ನೀಟ್ ರಿಸಲ್ಟ್, ನಿಮ್ಗೆ ಇದ್ರ ಮಿಡ್ಲಲ್ಲಿ ಏನು ಬರುತ್ತೆ, ನೀಟ್ ರಿಸಲ್ಟ್ಗಿಂತ ಮುಂಚೆ ಅವ್ರು ಏನು ಮಾಡ್ತಾರೆ, ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಎಷ್ಟು ಸೀಟ್ಸ್ಗಳಿದೆ, ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ ಈ ವರ್ಷ, ಅದೆಲ್ಲದನ್ನು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲೂ ಕೂಡ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಆಮೇಲೆ ಆ್ಯಕ್ಚುಯಲ್ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಅದು ಇದೆ. ಅದಾದಮೇಲೆ ಈ ಮಂತ್ ಎಂಡ್ವರೆಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಸ್ಟೂಡೆಂಟ್ಸ್ಗಳಿಗೆ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ, ಆಫ್ಲೈನ್ ವೆರಿಫಿಕೇಷನ್. ಅಂದರೆ ಅವ್ರು ನಿಜವಾಗಿಯೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ಈ ಮಂತ್ ಎಂಡ್ವರೆಗೆ ಇದಿದೆ. ಸೊ ಇದೆಲ್ಲ ಆಗಬೇಕು ಸ್ಟೂಡೆಂಟ್ಸ್. ಯು ಹ್ಯಾವ್ 1 ಮಂತ್ ಆಫ್ ಟೈಮ್. ಬೇಡ 1 ಮಂತ್ ಅಲ್ಲ, ಮಿನಿಮಮ್ 20 ಡೇಸ್ ಟೈಮ್ ಸಿಗುತ್ತೆ. ಯಾಕಂದರೆ ನಾನು ಆಲ್ರೆಡಿ ಹೇಳಿದ್ದೇನೆ, ನೀಟು ಪ್ಯಾರಲಲ್ ಆಗಿ ಕೌನ್ಸಿಲಿಂಗ್ ಮಾಡಿರ್ಲಿಕ್ಕೆ ಹೋಗಿ ನೀಟ್ ಮತ್ತು ಇಂಜಿನಿಯರಿಂಗ್ ಎರಡು ಕೂಡ ಪ್ಯಾರಲಲ್ ಕೌನ್ಸಿಲಿಂಗ್ ಆಗುತ್ತೆ. ಅಂದರೆ ಸ್ಟೇಟ್ ಕೋಟಾವನ್ನು ಅವ್ರು ರಿಲೀಸ್ ಮಾಡ್ತಾರೆ. ಸ್ಟೇಟ್ ಕೋಟಾದಲ್ಲಿ ಯಾವ ಸ್ಟೂಡೆಂಟ್ಸ್ ಇದೆ ರ್ಯಾಂಕನ್ನು ರಿಲೀಸ್ ಮಾಡ್ತಾರೆ. ಅದನ್ನು ಇದು ಮಾಡಿ, ಅಂದರೆ ನಾನು ಹೇಳಿದ್ದೇನಲ್ಲ, ನೀವೀಗ ಮೆಡಿಕಲ್ ಸೀಟನ್ನು ತಗೊಳ್ಳೋದು, ಇಂಜಿನಿಯರಿಂಗ್ ಸೀಟನ್ನು ತಗೊಳ್ಳೋದು ಹಾಗೆ ಮಾಡಲಿಕ್ಕಿಲ್ಲ. ಮೇಲ್ಗಡೆ ಮೆಡಿಕಲ್ ಕಾಲೇಜನ್ನು ಹಾಕ್ತೀರಾ, ಕೆಳಗಡೆ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ತೀರಾ, ಈದರ್ ಮೆಡಿಕಲ್ ಆರ್ ಇಂಜಿನಿಯರಿಂಗ್. ಸೊ ಆ ಥರ ಮಾಡಬೇಕು. ಅದಕ್ಕೋಸ್ಕರ ನೀಟ್ ರಿಸಲ್ಟಿಗೆ ವೆಯ್ಟ್ ಮಾಡಲೇಬೇಕು CET ಅವರು. ಸೊ ನಿಮಗೆ ಮಿನಿಮಮ್ 20 ಡೇಸ್ ಟೈಮ್ ಅಂತೂ 100% ಸಿಗುತ್ತೆ. ಆಯಿತಾ? ಸೊ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಸೊ ಇವಾಗ ನೀವು ಏನು ಮಾಡಬೇಕು ಅಂತ ಕೇಳಿದರೆ, ಯಾವ ಬ್ರ್ಯಾಂಚನ್ನು ತಗೊಳ್ಬೇಕು, ನನ್ನ ರ್ಯಾಂಕ್ ತುಂಬ ಹೈ ಹೋಗಿದೆ, ಸೊ ಯಾವ ಬ್ರ್ಯಾಂಚನ್ನು ತಗೊಳ್ಬೇಕು, ಯಾವ ಕಾಲೇಜನ್ನು ತಗೊಳ್ಬೇಕು, ಇದೆಲ್ಲದನ್ನು ಸ್ವಲ್ಪ ಡಿಸೈಡ್ ಮಾಡ್ಕೊಂಡಿರಿ. ಆಯಿತಾ? ಸೊ ಇದನ್ನು ಇದು ಮಾಡಿ. ಸೊ ಯಾರು ಕೂಡ ಸರ್ ಏನು ಪಾಸ್ವರ್ಡ್ ಇದೆಯಂತೆ, ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಇನ್ನೂ ರಿಲೀಸ್ ಮಾಡಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ ಆಫ್ಟರ್ ಎಲ್ಲ ವೆರಿಫಿಕೇಷನ್ ಆದಮೇಲೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡವ್ರು ವೆರಿಫಿಕೇಷನ್ ಆಗಬೇಕು, ಅವ್ರದ್ದೆಲ್ಲ ಮುಗ್ದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅಂತ ರಿಲೀಸ್ ಮಾಡ್ತಾರೆ. ಅದರಲ್ಲೊಂದು ಪಾಸ್ವರ್ಡ್ ಇರುತ್ತೆ. ಅದನ್ನು ನೀವು ಡಾಕ್ಯುಮೆಂಟ್ ಇದು ಯಾವುದು ಆಪ್ಷನ್ ಎಂಟ್ರಿ ಮಾಡುವಾಗ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದರೆ ನೀವು ಒಳಗಡೆ ಹೋಗ್ತೀರ, ಆವಾಗ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಅದಕ್ಕೂ ಟೈಮ್ ಇದೆ ಸ್ಟೂಡೆಂಟ್ಸ್. ನೀವು ಅದಕ್ಕೂ ಕೂಡ ಟೆನ್ಷನ್ ತೊಗೊಳ್ಳಿಕ್ಕೆ ಏನಿಲ್ಲ. ಸರ್ ಏನು ಪಾಸ್ವರ್ಡ್ ಇದೆಯಂತೆ, ಅದಿನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡಲಿಲ್ಲ. ಎಲ್ಲರದ್ದು ಡಾಕ್ಯುಮೆಂಟ್ ವೆರಿಫೈ ಆಗಬೇಕು. ಹಾಗೆ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಮಾಡ್ತಾರೆ. ಅದರಲ್ಲಿ ನಿಮ್ಗೊಂದು ಪಾಸ್ವರ್ಡ್ ಇರುತ್ತೆ, ಸೀಕ್ರೆಟ್ ಕೀ ಅಂತ ಇರುತ್ತೆ. ಆ ಸೀಕ್ರೆಟ್ ಕೀಯನ್ನು ಎಂಟ್ರ್ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ಆಯಿತಾ? ಇವಾಗ ಏನೂ ಇಲ್ಲ, ಸದ್ಯಕ್ಕೆ ಏನೂ ಇಲ್ಲ. ನಿಮ್ಗೆ ಏನೇ ಅಪ್ಡೇಟ್ಸ್ಗಳಿದ್ದರೂ ಕೂಡ ನಮ್ಮ ಕೌನ್ಸಿಲಿಂಗ್ ಗ್ರೂಪಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ. ನೀವೇನು ಟೆನ್ಷನ್ ತೊಗೊಳ್ಳಿಕ್ಕೆ ಏನಿಲ್ಲ. ಆಯಿತಾ? ರ್ಯಾಂಕ್ ಯಾರಿಗೂ ಎಕ್ಸ್ಪೆಕ್ಟೆಡ್ ಬರಲಿಲ್ಲ. ಅರ್ಥ ಆಯಿತಾ? ಸೊ ಮತ್ತು ನೀವು ಈಗ ಏನು ಮಾಡಬೇಕು, ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡಿ, ಇಂಟೆಲಿಜೆಂಟಾಗಿ ಥಿಂಕ್ ಮಾಡಿ ಸ್ವಲ್ಪ ಆಪ್ಷನ್ ಎಂಟ್ರಿನ ಮಾಡಬೇಕು. ಆಯಿತಾ? ಸರ್ ನನಗೆ CSA ಬೇಕು, ಕೋರ್ಸ್ CSA ಬೇಕು, ರ್ಯಾಂಕ್ ನಿಮ್ಮದು 1 lakh ಮೇಲೆ ಇರುತ್ತೆ, ನಂಗೆ CSA ಬೇಕಂದ್ರೆ ಸಿಗೋದಿಲ್ಲ. ಸ್ವಲ್ಪ ಕಾಂಪ್ರಮೈಸ್ ಆಗಿ CS ಅಥವಾ ಅಲೈಡ್ ಬ್ರಾಂಚಸ್ಸು ತಗೊಳ್ಳಿ, ನೋ ಪ್ರಾಬ್ಲಮ್ಮು. EC ಒಳ್ಳೆ ಬ್ರಾಂಚು, ಅದನ್ನು ತಗೊಳ್ಳಿ. ಅಥವಾ ನೀವು ಮೆಕ್ಯಾನಿಕಲ್ಲೋ ಬೇರೆ ಇದರಲ್ಲಿ ETನೋ EEನೋ ನಂಗೆ ಟಾಪ್ ಕಾಲೇಜಿಗೆ ಹೋಗಬೇಕು ಅಂತಿದ್ರೆ ತಗೊಳ್ಳಿ, ಇಫ್ ಯು ಆರ್ ಇಂಟ್ರೆಸ್ಟೆಡ್. ಸುಮ್ಮನೆ ಮತ್ತು ರ್ಯಾಂಕ್ ಹೈ ಹೋಗಿದೆ, ನನಗೀಗ ಕಾಲೇಜಸ್ಗಳಿಂದ ಮ್ಯಾನೇಜ್ಮೆಂಟ್ ಕೋಟಾಕ್ಕೆ ಕಾಲ್ಸ್ ಬರ್ತಾ ಇದೆ, ಸರ್ ನಾನು ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ಳೋದು ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಎಲ್ಲ ಕಾಲೇಜವರು ಮ್ಯಾನೇಜ್ಮೆಂಟ್ಗೆ ನಿಮ್ಮನ್ನು ಇದು ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾದ ಹಿಂದ್ಗಡೆ ಎಷ್ಟಿದೆ ಅಂತ. ಓಕೆ, ಸೊ ಎಲ್ರಿಗೂ ಹೇಳ್ತಾ ಇರೋದು ಜಸ್ಟ್ ವೆಯ್ಟ್. ನಿಮಗೆ ಆಪ್ಷನ್ ಎಂಟ್ರಿ ಇನ್ನೂ 20-25 ಡೇಸ್ ಇದೆ. ಆಪ್ಷನ್ ಎಂಟ್ರಿ ನಿಮಗೆ ರಿಸಲ್ಟ್ ಬಂದು ನೆಕ್ಸ್ಟ್ ಡೇನೇ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳೋದಿಲ್ಲ. ಆ್ಯಂಡ್ ಸ್ಟಾರ್ಟ್ ಆದ್ದರಿಂದ ನಿಮಗೆ 1 ವೀಕ್ ಟೈಮ್ ಇರುತ್ತೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೂ. ಅರ್ಥ ಆಯ್ತಾ? ಸ್ಟಾರ್ಟ್ ಆಗಲಿಕ್ಕೆ ನಾನು ಆಲ್ರೆಡಿ ಹೇಳಿದಾಗೆ ನಿಮಗೆ ಮಿನಿಮಮ್ 20 ಡೇಸ್ ಸಿಗುತ್ತೆ. ಆ್ಯಕ್ಚುಲಿ 1 ಮಂತ್ ಸಿಗುತ್ತೆ. ಈದರ್ ಜುಲೈ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ, ಜುಲೈ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ, ಅಥವಾ ಜೂನ್ ಎಂಡಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಯು ಹ್ಯಾವ್ ಟೈಮ್. ಆಯಿತಾ? ಯಾರ್ಯಾರು ನಮ್ಮ ಕೌನ್ಸಿಲಿಂಗಿಗೆ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ, ನಿಮಗೀಗ
ಸದ್ಯದಲ್ಲೇ ನಾನೊಂದು ಏನು ಮಾಡ್ತೇನೆ, ನಿಮ್ಗೊಂದು ಸ್ಲಾಟನ್ನು ಕೊಟ್ಟು ಇನ್ನೊಂದು 2-3 ಡೇಸ್ ಸ್ಟಾರ್ಟ್ ಆಗುತ್ತೆ, ಎಲ್ರಿಗೂ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನೋ ನೀಡ್ ಟು ವರಿ, ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಗೈಡೆನ್ಸ್ ಕೊಡ್ತೇವೆ. ಸೊ ನೋ ನೀಡ್ ಟು ವರಿ. ನಿಮಗೆ ಕಾಲೇಜಿಗೆ ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜನ್ನು ಯಾವ ಆರ್ಡರ್ ಹಾಕಬೇಕು, ಯಾವ ಬ್ರಾಂಚನ್ನು ಯಾವ ಆರ್ಡರ್ ಹಾಕಬೇಕು, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ, ಆಯಿತಾ. ಯಾರು ವರಿ ಮಾಡ್ಕೊಳ್ಬೇಡಿ, ರ್ಯಾಂಕ್ ಎಲ್ರಿಗೂ ಇದಾಗಿ ಒಳ್ಳೇದು ಬರಲಿಲ್ಲ, ಎಕ್ಸ್ಪೆಕ್ಟೆಡ್ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದ್ರೆ, ನಮಗೆ ಇನ್ನೂ ಡಿಸೈಡಿಂಗ್ ಫ್ಯಾಕ್ಟರ್ ಎಲ್ಲಿರುತ್ತೆ ಕೇಳಿದರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಮೇಲೆ. ನೀವು ಈ ಕೌನ್ಸಿಲಿಂಗ್ಗೆ ಜಾಯ್ನ್ ಆದಮೇಲೆ ಸೀಟ್ ಮ್ಯಾಟ್ರಿಕ್ಸನ್ನು ಕಂಪ್ಲೀಟ್ಲಿ ನಾನು ಹೇಳ್ತೇನೆ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇನ್ಕ್ರೀಸ್ ಆಗಿದೆ, ನಿಮ್ಗೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ಇದೆ, ಅದೆಲ್ಲದನ್ನು ಗೈಡೆನ್ಸ್ ಕೊಡ್ತೇವೆ, ಆಯಿತಾ. ಯಾರಿಗಾದ್ರೂ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ನೋ ನೀಡ್ ಟು ವರಿ. ನನ್ನ ಪ್ರಕಾರ ಏನು ರಿಸಲ್ಟ್ ಅನ್ನೋದು ತುಂಬ ಡಿಸಪಾಯಿಂಟೆಡ್ ಆಗಿದೆ ಎಲ್ರಿಗೂ ಕೂಡ. ಸೊ ನೋ ನೀಡ್ ಟು ವರಿ ಅಂತ ಹೇಳ್ತಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದಾನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತಾನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.